ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಪುತ್ತೂರಿನ ರೇಪ್ ಕೇಸ್ ನಿಮಗೆ ಗೊತ್ತೇ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ನಾನು ಸಹ ಆಗಾಗ ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾನೆ ಇದ್ದೀನಿ. ಇವತ್ತು ದೊಡ್ಡ ಬೆಳವಣಿಗೆ ಆಗಿದೆ. ಏನಂದರೆ ಆ ರೇಪ್ ಕೇಸ್ನ ಅಕ್ಯೂಸ್ಡ್ ಆರೋಪಿ ಶ್ರೀಕೃಷ್ಣ ರಾವ್ ಬಂಧನ ಆಗಿದೆ. ಮೈಸೂರು ಬಳಿ ಇದ್ದಂತೆ ಅವನ ಅಪ್ಪನನ್ನು ಕರ್ಕೊಂಡು ಹೋಗಿ ಮಗನನ್ನು ಎತ್ತಕೊಂಡು ಬಂದಿದ್ದಾರೆ ಪೊಲೀಸರು. ಅದು ಒಂದು ಬೆಳವಣಿಗೆ. ಆದರೆ ಇನ್ನೊಂದು ಕಡೆ SDPI ಕೈಗೊಂಡಂತಹ ಪ್ರತಿಭಟನೆಯಲ್ಲಿ ಸಂತ್ರಸ್ತೆಯ ತಾಯಿ ಭಾಗವಹಿಸಿದ್ದರ ಬಗ್ಗೆ ಸೋಕಾಲ್ಡ್ ಹಿಂದುತ್ವದ ನಾಯಕರು ಅಸಮಾಧಾನ, ಕೋಪ, ಆಕ್ರೋಶ ಎಲ್ಲ ಹೊರ ಹಾಕಿದ್ದಾರೆ. ಯಾಕೆ ಅನ್ನೋದನ್ನು ಸಹ ವಿವರಿಸ್ತೀನಿ. ಮತ್ತು ಅವರ ಅಯೋಗ್ಯತನ, ಅವರ ಹೇಡಿತನ, ಅವರ ಕುತಂತ್ರ ಬುದ್ಧಿ, ಷಡ್ಯಂತ್ರಗಳನ್ನೆಲ್ಲವನ್ನು ಸಹ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿನ ಅಪ್ಡೇಟ್ ನಿಮಗೆ ಗೊತ್ತೇ ಇದೆ. ಪುತ್ತೂರಲ್ಲಿ ಒಂದು ಕಾಲೇಜ್ ಹುಡುಗಿಯನ್ನು ಒಬ್ಬ ಶ್ರೀಕೃಷ್ಣ ರಾವ್ ಅನ್ನುವಂಥ ಬ್ರಾಹ್ಮಣ, ಅವನು ಯಾವುದೋ BJP ನಾಯಕನ ಮಗ, ಪುರಸಭೆ ಸದಸ್ಯ ಇರಬೇಕು ಅವನ ಮಗ. ಅವನ ಹೆಸರು ಜಗನ್ನಿವಾಸ ರಾವ್. ಅವನು ಆ ಕಾಲೇಜ್ ಹುಡುಗಿಯನ್ನು ಪ್ರೀತಿ ಗೀತೆ ಅಂತ ನಂಬಿಸಿ ಮನೆಗೆ ಕರ್ಕೊಂಡು ಹೋಗಿ ದೈಹಿಕ ಸಂಪರ್ಕ ಸಾಧಿಸಿ ಅವಳು ಗರ್ಭಿಣಿ ಆದ ಮೇಲೂ ಸಹ ಆಸ್ಪತ್ರೆಗೂ ಸಹ ಒಂದೆರಡು ಸಲ ಹೋಗಿದ್ದಾನೆ. ಈಗ ಸಂತ್ರಸ್ತೆ ಆ ಹುಡುಗಿ ಮಗುಗೆ ಜನ್ಮ ಕೊಟ್ಟಿದೆ. ಯಾಕೆಂದರೆ ಇವರು ಎಲ್ಲ ನಾಟಕ ಏನೇನೋ ಮಾಡೋದ್ರಲ್ಲಿ ಅಬಾರ್ಷನ್ ಟೈಮ್ ದಾಟಿ ಹೋಯಿತು. ಜನ್ಮ ಕೊಡಲೇಬೇಕಾಯ್ತು, ಹೆರಿಗೆ ಆಗಲೇಬೇಕಾಯ್ತು. ಆಯಿತು, ಗಂಡು ಮಗು ಹುಟ್ಟಿದೆ ಅಂತೆ. ಈಗ ನಾವು ಮದುವೆ ಆಗೋಕ್ಕಾಗಲ್ಲ ಅಂತ ಆ ಯುವಕ, ಸೋಕಾಲ್ಡ್ ಯುವಕ, ಕಾಮಿಷ್ಟ, ಆ ಶ್ರೀಕೃಷ್ಣ ರಾವ್ ಅನ್ನುವಂಥ ಕಾಮಕ್ರಿಮಿ ಹೇಳಿಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ. ಎಸ್ಕೇಪ್ ಆದಮೇಲೆ ಸಂತ್ರಸ್ತೆಯ ತಾಯಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೂ ಮೊದಲೇ 7 ತಿಂಗಳು ಗರ್ಭಿಣಿ ಇದ್ದಾಗಲೇ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಸ್ಥಳೀಯ MLA ಮಾಡಿದಂತಹದ್ದನ್ನು ಹೇಳ್ತೀನಿ. ಕಂಪ್ಲೇಂಟ್ ಆಗದೇ ಇರೋಂಗೆ ಹೆಂಗೆ ನೋಡಿಕೊಂಡ್ರು ಅಂತ. ಅದರ ಜೊತೆಗೆ ಈ ಜಗನ್ನಿವಾಸ ರಾವ್ ಅಂತ ಇದ್ದಾನಲ್ಲ BJP ನಾಯಕ, ಇವನು ಸಹ ನನಗೇನೋ ದೊಡ್ಡ ರೋಗ ಬಂದ್ಬಿಟ್ಟಿದೆ ಅಂತ ಹೋಗಿ ಮಲಗಿಬಿಟ್ಟಿದ್ದ. ಈ ಕೇಸ್ ಬಂದ ತಕ್ಷಣವೇ ಅಯ್ಯೋ ನನಗೆ ಆರೋಗ್ಯ ಕೆಟ್ಟೋಗ್ಬಿಡ್ತು, ದೊಡ್ಡ ರೋಗ ಬಂದ್ಬಿಟ್ಟಿದೆ ನನಗೆ ಅಂತ ಹೋಗಿ ಆಸ್ಪತ್ರೆಯಲ್ಲಿ ಮಲಗಿದ್ದ. ಅವನು ಡಿಸ್ಚಾರ್ಜ್ ಆಗಿದ್ದಾನಂತೆ. ಈಗ ಅವನನ್ನು ಕರ್ಕೊಂಡು ಹೋಗಿ ನಿನ್ನ ಮಗ ಇಂಥ ಜಾಗದಲ್ಲಿ ಇದ್ದಾನೆ ಅನ್ನುವಂತಹ ಮಾಹಿತಿ ಬಂದಿದೆ, ನಡಿಯಪ್ಪ ಎತ್ತಕೊಂಬರೋಣ ಅಂತ ಹೋಗಿ ಕರ್ಕೊಂಬಂದಿದ್ದಾರೆ. ಅವನನ್ನು ಯಾಕೆ ಜೊತೆಲಿ ಕರ್ಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ನನಗೆ ಒಂದಷ್ಟು ಪ್ರಶ್ನೆಗಳಿದೆ. ಅವಶ್ಯಕತೆ ಇರಲಿಲ್ಲ. ಅವನೊಬ್ಬ ಆರೋಪಿ, ಅದು ರೇಪ್ ಆರೋಪಿ, ಹೋಗಿ ಎಳ್ಕೊಂಡು ಬರಬೇಕಾಗಿತ್ತು. ಅಪ್ಪ ಏನಕ್ಕೆ ಬೇಕು ಜೊತೆಯಲ್ಲಿ? ಅಪ್ಪ ಏನಾದರೂ ದುರಹಂಕಾರ ತೋರಿಸಿದ್ರೆ ಅಪ್ಪನ ಒಳಗಡೆ ಎತ್ತಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಸೊ ಇದು ಅಲ್ಲಿ ನಡೆದಿರುವಂತಹ ಆ ಡೆವಲಪ್ಮೆಂಟ್, ಅರೆಸ್ಟ್ ಕುರಿತಾಗಿ ಡೆವಲಪ್ಮೆಂಟ್. ಈಗ ವಿಚಾರಣೆ ಅದು ಇದು ಅಂತ ನಡೀತಾ ಇದೆ. ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ. ಆದರೆ ಮುಖ್ಯವಾದ ವಿಚಾರ ಏನು ಅಂದರೆ, SDPI ಪಕ್ಷ ಮೊನ್ನೆ ಇದರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಆ ಪ್ರತಿಭಟನೆಯಲ್ಲಿ ಸಂತ್ರಸ್ತೆಯ ತಾಯಿ ಭಾಗವಹಿಸಿದರು. ಪಾಪ ಆ ತಾಯಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅವರು ಹೇಳೋ ಪ್ರಕಾರ ಪ್ರತಿಯೊಬ್ಬ ಹಿಂದೂ ನಾಯಕ, ಆಲ್ಮೋಸ್ಟ್ ಎಲ್ಲ ಹಿಂದೂ ನಾಯಕರ ಹತ್ರನೂ ಹೋಗಿದ್ದರು, ನನ್ನ ಮಗಳಿಗಿಂತ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ. ಆದರೆ ಈ ಸೋಕಾಲ್ಡ್ ಹಿಂದುತ್ವದ ನಾಯಕರು ಅಂತ ಕರೆಸಿಕೊಳ್ಳುವಂತಹ ಬ್ರಾಹ್ಮಣಿಕೆಯ ಗುಲಾಮಗಿರಿಯಲ್ಲಿ ಬದುಕುವ ಹೊಸು ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ರೋಲ್ ಕಾಲ್ ಮಾಡಿಕೊಂಡು, ದೌರ್ಜನ್ಯ ನಡೆಸ್ಕೊಂಡು, ಹಿಂಸೆಗಳಲ್ಲಿ ಪಾಲ್ಗೊಂಡು, ದ್ವೇಷ ಭಾಷಣ ಮಾಡಿಕೊಂಡು, ದಂಗೆಗಳೆಬ್ಬಿಸ್ಕೊಂಡು, ಗಲಾಟೆ ಮಾಡಿಕೊಂಡು, ರೌಡಿಸಮ್ ಮಾಡ್ಕೊಂಡಿರುವಂತಹ ಆ ಸೋಕಾಲ್ಡ್ ನಾಯಕರುಗಳು ಒಬ್ಬೊಬ್ಬ ಒಂದೊಂದು ಸಜೆಷನ್ ಕೊಟ್ಟವನೇ, ಮನೆ ಹಾಳು ಸಜೆಷನ್ಗಳು. ಒಬ್ಬ ಹೇಳ್ತಾನೆ 10 ಲಕ್ಷ ಕೊಡಿಸ್ತೀನಿ, ಮಗುನ ತೆಗೆಸ್ಬಿಡಿ. ಅದು 7.5 ತಿಂಗಳು ಆದಮೇಲೆ ತೆಗ್ಸೋಕ್ಕಾಗತ್ತಾ? ಇಬ್ಬರು ಜೀವಕ್ಕೂ ಅಪಾಯ, ಮಗು ಮತ್ತು ತಾಯಿ ಇಬ್ಬರು ಜೀವನೂ ಹೋಗೋದು. ಅಂಥ ಒಂದು ಗಲೀಜು ಐಡಿಯಾ ಕೊಡೋನು ಹಿಂದುತ್ವ ನಾಯಕನೇ. ಇನ್ನೊಬ್ಬ ಹೇಳ್ತಾನೆ, ಇಲ್ಲ ಇಷ್ಟೆಲ್ಲ ಆದಮೇಲೆ ಮದುವೆ ಮಾಡಿದ್ರು ಅವರಿಬ್ಬರೇನು ಸಂಸಾರ ನೆಟ್ಟಗೆ ಮಾಡೋಕ್ಕಾಗತ್ತಾ, ಸುಖವಾಗಿರೋಕ್ಕಾಗತ್ತಾ, ಸುಮ್ಮನೆ ಆ ಮಗುನ ಯಾರಿಗಾರು ದತ್ತು ಕೊಟ್ಬಿಡಿ ಅಂತ ಹೇಳುವವನು ಹಿಂದುತ್ವದ ನಾಯಕ. ಅಯ್ಯೋ ನಾನು ಏನು ಮಾಡೋಕ್ಕಾಗಲ್ಲ ಇಂಥ ವಿಚಾರಗಳಲ್ಲಿ ಅಂತ ಹೇಳೋನು ಹಿಂದುತ್ವದ ನಾಯಕ. ಯಾಕೆಂದರೆ ಹಿಂದೂ ಮಗು ಅದು. ಅದೇ ಆರೋಪಿ ಸ್ಥಾನದಲ್ಲಿ ಒಬ್ಬ ಮುಸ್ಲಿಂ ಇದ್ದಿದ್ದರೆ ಆ ಸಂತ್ರಸ್ತೆಯ ತಾಯಿ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮೊದಲೇ ಇವರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ರೀತಿಯ ಹಿಂಸೆಗೂ ಸಹ ಮುಂದಾಗಿರೋರು. ರೋಡ್ ಬ್ಲಾಕ್ ಮಾಡು, ಪ್ರತಿಭಟನೆ ಮಾಡು, ಕಲ್ಲೊಡಿ, ದ್ವೇಷ ಭಾಷಣ ಮಾಡು, ಏನು ಸಾಧ್ಯನೋ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸೋದಕ್ಕೆ ಏನೆಲ್ಲ ಸಾಧ್ಯನೋ
ಮತ್ತು ಒಬ್ಬ ಮಾಡಿದ ತಪ್ಪಿಗೆ ಇಡೀ ಸಮುದಾಯವನ್ನು ದೂಷಿಸೋದಕ್ಕೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯನೋ ಎಲ್ಲ ಮಾಡಿರೋರು. ಆದರೆ ಈ ಪ್ರಕರಣದಲ್ಲಿ ಮಾತ್ರ ಸ್ವತಃ ಸಂತ್ರಸ್ತೆಯ ತಾಯಿ ಹೋಗಿ ನಾನು ಹಿಂದೂ, ನನ್ನ ಮಗಳು ಹಿಂದೂ ಮಗಳಿಗೆ ಈ ರೀತಿ ಆಗಿದೆ, ಕಾಪಾಡ್ರಪ್ಪ, ಅಥವಾ ನೆರವಿಗೆ ಬನ್ನಿ, ಅಥವಾ ನ್ಯಾಯ ಕೊಡಿಸಿ ಅಂದರೆ ಆಗಲ್ಲ. ಅದಕ್ಕೆ ಬದಲಾಗಿ ಹಿಂಗೆ ಮಾಡಿ. ಯಾಕೆ? ಆರೋಪಿ ಬ್ರಾಹ್ಮಣ. ಇವರೆಲ್ಲ ಏನು ಈ ಹಿಂದುತ್ವ, ಹಿಂದೂ ರಾಷ್ಟ್ರ, ಗೋವು ಇದಕ್ಕೆಲ್ಲ ಹೇಳ್ಕೊಂಡು ಓಡಾಡೋದೇನು ಅಂದರೆ ಬ್ರಾಹ್ಮಣರನ್ನು ಮತ್ತೆ ಸಂವಿಧಾನ ಬಂದ ಮೇಲೆ ಅದು ಅನಧಿಕೃತ. ಬ್ರಾಹ್ಮಣ ಎಲ್ಲರಿಗಿಂತ ಮೇಲೆ ಅನ್ನೋದು ಅನಧಿಕೃತ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ನಂತರ ಬ್ರಾಹ್ಮಣನೂ ಈಕ್ವಲೇ, ಎಲ್ಲರೂ ಈಕ್ವಲೇ. ಅದು ಇವರಿಗೆ ತಡೆಯೋಕ್ಕಾಗ್ತಿಲ್ಲ ಸಂಕಟ. ಮತ್ತೆ ಆ ಬ್ರಾಹ್ಮಣನನ್ನು ಮೇಲೆ ಅಂತ ತೋರಿಸೋದಕ್ಕೆ ಇವರೆಲ್ಲ ಈ ಗುಲಾಮರೆಲ್ಲ ಸೇರಿಕೊಂಡು ಬ್ರಾಹ್ಮಣರ ಗುಲಾಮರಾಗಬೇಕು, ಅದಕ್ಕೆ ಹಿಂದೂ ರಾಷ್ಟ್ರ ಅಂತ ಹೆಸರಿಡಬೇಕು ಅಂತ ಹೊರಟಿರೋದು. ಆ ಹುಚ್ಚಿನಲ್ಲಿ, ಆ ಗುಲಾಮಗಿರಿಯ ನಂಜಿನಲ್ಲಿ ಆ ಮಹಿಳೆಗೆ, ಆ ಸಂತ್ರಸ್ತೆಯ ತಾಯಿಗೆ ಈ ರೀತಿ ಹೇಳಿ ಕಳಿಸಿರೋದು ಇವರು. ಈ ರೀತಿ ಹೇಳಿ ಕಳಿಸಿದ್ದಾರೆ. ಆಕೆ ಏನು ಮಾಡಬೇಕಿತ್ತು? ಪೊಲೀಸ್ ಹತ್ರ ಹೋಗಬೇಕಿತ್ತು. ಪೊಲೀಸ್ ಹತ್ರ ಹೋಗಿದ್ದಾರೆ. ಅಲ್ಲಿಗೆ ಅಶೋಕ್ ರಾಯ್ ಅನ್ನುವಂತಹ ಶಾಸಕರು ಫೋನ್ ಮಾಡಿ, ಬೇಡ ಕಂಪ್ಲೇಂಟ್ ಎಲ್ಲ ಕೊಡಬೇಡಿ, ಹುಡುಗನ ಭವಿಷ್ಯ ಹಾಳಾಗೋಗುತ್ತೆ. ಯಾರ ಭವಿಷ್ಯ? ಇಂತಹ ಕಾಮಿಸ್ಟನಿಗೆ ಒಂದು ಭವಿಷ್ಯ ಅಂತಿರುತ್ತಾ? ಇವನ್ನ ಬಿಟ್ಟರೆ ಇನ್ನೇ ಎಷ್ಟು ಇಂತಹ ಕಾಮಿಷ್ಟ ಚೇಷ್ಟೆಗಳನ್ನು ಮಾಡಿ ಎಷ್ಟು ಮಕ್ಕಳು, ಹೆಣ್ಮಕ್ಳ ಜೀವನ ಹಾಳು ಮಾಡಲ್ಲ ಇವನು. ಆದರೆ ಇವನ ಭವಿಷ್ಯ ಹಾಳಾಗಬಾರ್ದಂತೆ, ಅದಕ್ಕೆ ಕಂಪ್ಲೇಂಟ್ ಕೊಡಬೇಡಿ, ಮಾತುಕತೆ ಮಾಡಿ ಬಗೆಹರಿಸೋಣ, ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಆವತ್ತು ಕಂಪ್ಲೇಂಟ್ ಕೊಡದೇ ಇರೋಂಗೆ ಮಾಡಿದ್ರು. ಎಮ್ ಎಲ್ ಎ ಅದಾದ ನಂತರ ಈ ಸೋಕಾಲ್ಡ್ ಹಿಂದೂ ನಾಯಕರ ಹತ್ರ ಹೋದಾಗಲೂ ಅಂತಹದೇ ನೆಗೆಟಿವ್ ಬಂದಾಗ ಆ ಸಂತ್ರಸ್ತೆಯ ತಾಯಿ ಮತ್ತೆ ಹೋಗಿ ಮಗು ಆದಮೇಲೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ದಾರೆ. FIR ಆದ ತಕ್ಷಣವೇ ಇವನು ಎಸ್ಕೇಪು. ರೇಪಿಸ್ಟ್ ಆರೋಪಿ ಎಸ್ಕೇಪು. ರೇಪಿಸ್ಟ್ ಆರೋಪಿಯ ಅಪ್ಪ ದೊಡ್ಡ ರೋಗ ಬಂದಿದೆ ಅಂತ ಆಸ್ಪತ್ರೆಯಲ್ಲಿ ಮಲ್ಕೊಂಡ. ಈಗ ಡಿಸ್ಚಾರ್ಜ್ ಆಗಿದ್ದಾನೆ. ಎಷ್ಟು ದಿನ ಅಂತ ನಾಟಕ ಮಾಡೋಕ್ಕಾಗತ್ತೆ? ಡಿಸ್ಚಾರ್ಜ್ ಆಗಿದ್ದಾನೆ. ಸೊ ಈ ಹಿನ್ನೆಲೆಯಲ್ಲಿ ಆ ಸಂತ್ರಸ್ತೆಯ ತಾಯಿ ಏನು ಮಾಡಬೇಕಿತ್ತು? ಪ್ರೆಸ್ ಕಾನ್ಫರೆನ್ಸು ಮಾಡಿದ್ರು. SDP ಅವರು ನ್ಯಾಯಕ್ಕೆ ಬೇಡಿಕೆ ಇಟ್ಟು ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಸರಿ, ಯಾರಾದ್ರೇನು ನನಗೆ ನ್ಯಾಯ ಕೊಡಿಸ್ತೀನಿ ಅಂದರೆ ನಾನು ಹೋಗ್ತೀನಿ ಅಂತ ಪ್ರತಿಭಟನೆಗೆ ಹೋಗಿದ್ದಾರೆ, ಭಾಗವಹಿಸಿದ್ದಾರೆ, ಮಾತಾಡಿದ್ದಾರೆ. ಮತ್ತು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಸೋಕಾಲ್ಡ್ ಹಿಂದುತ್ವ ನಾಯಕರು ಒಬ್ಬನೂ ಸಹ ನನ್ನ ಸಹಾಯಕ್ಕೆ ಬರಲಿಲ್ಲ, ನನ್ನ ನೆರವಿಗೆ ಬರಲಿಲ್ಲ, ಎಲ್ಲರೂ ಸಹ ಅಡ್ಡದಾರಿನೇ ಹೇಳೋಕ್ಕೆ ನೋಡಿದ್ರು, ನನ್ನನ್ನು ದುಡ್ಡು ಕೊಡ್ತೀನಿ, ಮಗುನ ತೆಗೆಸೋನವನೊಬ್ಬ, ಈ ರೀತಿ ಒಬ್ಬ, ಆ ರೀತಿ ಒಬ್ಬ ಅಂತ ಅಲ್ಲಿ ಹೇಳ್ಕೊಂಡ್ರು. ತಮ್ಮ ಕಷ್ಟ ಹೇಳ್ಕೊಂಡ್ರು, ತಮ್ಮ ಅನುಭವ ಹೇಳ್ಕೊಂಡ್ರು. ಅದು ಈಗ ದೊಡ್ಡ ಅಪರಾಧ ಅಂತೆ. ಈ ಪುತ್ತಿಲ ಅಂತ ಒಬ್ಬ ಪುಣ್ಯಾತ್ಮ ದಿನ ಬೆಳಗಾದರೆ ದ್ವೇಷ ಭಾಷಣ ಮಾಡೋದು, ಧರ್ಮಗಳ ನಡುವೆ ತಂದಿಕ್ಕೋದು, ಇಲ್ಲ ಹಸುವಿನ ಹೆಸರಿನಲ್ಲೋ ಧರ್ಮದ ಹೆಸರಿನಲ್ಲೋ ಬ್ರೈನ್ ವಾಶ್ ಮಾಡೋದು ಯುವಕರಿಗೆ, ಅವರನ್ನು ಏನಕ್ಕಾದರೂ ಹಚ್ಚೋದು, ಪ್ರತಿಭಟನೆಗಳು ಮಾಡಿ, ರೋಡ್ ಬ್ಲಾಕ್ ಮಾಡಿ, ಬಸ್ಸಿಗೆ ಕಲ್ಲೊಡೀರಿ, ಮುಸ್ಲಿಮರನ್ನು ದ್ವೇಷ ಮಾಡಿ, ಇಂತಹದ್ದಕ್ಕೆ ಹಚ್ಚೋದು, ಆ ಕೆಲಸ ಮಾಡ್ಕೊಂಡಿರೋದು ಈ ಪುತ್ತಿಲ. ಈ ಪುತ್ತಿಲನಿಗೆ ಸಿಟ್ಟು ಬಂದ್ಬಿಟ್ಟಿದೆ. ಏನು, ಆ ಯಮ್ಮ ನ್ಯಾಯ ಕೇಳಿದ್ದೆ ಆ್ಯಕ್ಚುಲಿ ಇವ್ರಿಗೆಲ್ಲ ಸಿಟ್ಟು. ಆ ಸಂತ್ರಸ್ತೆಯ ತಾಯಿ ನ್ಯಾಯ ಕೇಳ್ತಿರೋ ಸಿಟ್ಟು. ಯಾಕಂದರೆ ಬ್ರಾಹ್ಮಣನ ವಿರುದ್ಧ ನ್ಯಾಯ ಕೇಳೋದು ಅಂದರೆ ಏನರ್ಥ? ಹಿಂದೂ ಧರ್ಮಕ್ಕೆ ಅವಮಾನ ಮಾಡ್ತಿದ್ದೀರಿ ನೀವು ಅನ್ನೋದು ಅವ್ರ ಮನಸ್ಥಿತಿ. ಅದು ಅದೇ ಸಿಟ್ಟು. ಅದರಲ್ಲೂ SDPI ಜೊತೆ ನಿಂತ್ಕೊಂಡು ನ್ಯಾಯ ಕೇಳಿಬಿಟ್ರೆ ಪತ್ರಗುಟ್ಟ ಹೋಗ್ಬಿಟ್ರು, ಎಲ್ಲ ಲೆಕ್ಕಾಚಾರ ಉಲ್ಟಾ ಆಗ್ಬಿಡ್ತದೆ ದಕ್ಷಿಣ ಕನ್ನಡದಲ್ಲಿ ಅಂತ. SDPI ಜೊತೆ ನಿಂತ್ಕೊಂಡು ಓಹೋ ಬೇಡ ಆಗಲ್ಲ ಅಂತಂದುಬಿಟ್ಟು ಇವತ್ತೆಲ್ಲ ಪುತ್ತಿಲ ಒಬ್ಬನೇ ಅಲ್ಲ, ಸುಮಾರು ಜನ ಸೋಕಾಲ್ಡ್ ಈ ಸಜೆಷನ್ಸ್ ಎಲ್ಲ ಕೊಟ್ಟಿದ್ರಲ್ಲ, 10 ಲಕ್ಷ ಕೊಡ್ತೀನಿ ಅಂದವನು, ಮಗುನ ದತ್ತು ಕೊಡಿ ಅಂದವನು, ಎಲ್ಲರೂ ಏನಾದರೂ ಮಾಡಿ SDPIಯಿಂದ ಇದನ್ನು ಬೇರ್ಪಡಿಸ್ಬೇಕು, ಈ ಪ್ರಕರಣನ, ಆ ಪ್ರತಿಭಟನೆಯನ್ನು ಮರೆಯಂಗೆ ಮಾಡಬೇಕು ಅಂತ ಹೇಳಿ ಹೊಸ ಕಥೆಗಳು. ನಾವು ನ್ಯಾಯ ಕೊಡಿಸ್ತೀವಿ ಅಂತ ಇಷ್ಟು ದಿನ ಕತ್ತೆ ಕಾಯ್ತಿದ್ರು, ಈಗ ನ್ಯಾಯ ಕೊಡಿಸ್ತಾರಂತೆ. ಆ ತಾಯಿ ಬಂದು ಕೇಳಿದಾಗ ಕತ್ತೆ ಕಾಯ್ತಿದ್ರು, ಈಗ ನ್ಯಾಯ ಕೊಡಿಸ್ತಾರಂತೆ. ಯಾಕೆ? SDPI ಪ್ರತಿಭಟನೆಯಲ್ಲಿ ಹೋಗಿದ್ದಕ್ಕೆ. ಅದು ಇವರನ್ನು ಪತ್ರಗುಟ್ಟಿಸ್ಬಿಟ್ಟಿದೆ. ಲೆಕ್ಕಾಚಾರಗಳು ಉಲ್ಟಾ ಆಗ್ಬಿಡ್ತವೆ.
ಹಿಂದೂಗಳು ಹಿಂದುತ್ವದ ಹೆಸರಿನಲ್ಲಿ ಬಂದು ಶರಣಾಗಬೇಕು, ನಾವು ಏನೋ ಒಂದು ಮಾಡಿದ್ರೆ ಸೈಲೆಂಟಾಗಿರಬೇಕು, ಅದು ಲೆಕ್ಕಾಚಾರ. ಅದು ಇಲ್ಲಿ ಮಿಸ್ ಹೊಡೀತಲ್ಲ. ಹಾಗಾಗಿ ಈಗ ಎಲ್ಲ ವಿಡಿಯೋಗಳು ಮಾಡೋದು, ಸಂದೇಶಗಳನ್ನು ಕೊಡೋದು, ನಾವು ನ್ಯಾಯ ಕೊಡಿಸ್ತೀವಿ ಅಂತ. ಇವರಿಂದ ಯಾವ ನ್ಯಾಯನೂ ಕೊಡ್ಸೋಕ್ಕಾಗೋದಿಲ್ಲ. ಎಲ್ಲಿಯವರೆಗೆ ಇವರು ಹಿಂದುತ್ವ ಹಿಂದೂ ರಾಷ್ಟ್ರ ಅಂತಾರೋ ಅಲ್ಲಿಯವರೆಗೆ ನ್ಯಾಯ ಕೊಡ್ಸೋಕ್ಕಾಗೋದಿಲ್ಲ. ಎಲ್ಲಿಯವರೆಗೆ ಇವರು ಮನುಷ್ಯನ ಪ್ರಾಣಕ್ಕಿಂತ ಹಸು ಪ್ರಾಣನೇ ಶ್ರೇಷ್ಠ, ಮೋರ್, ಈಗ ಇದು ಏನೋದು ಇಂಪಾರ್ಟೆಂಟ್, ಪ್ರಾಮುಖ್ಯತೆ ಜಾಸ್ತಿ ಹಸು ಪ್ರಾಣಕ್ಕೇನೆ ಮನುಷ್ಯನ ಪ್ರಾಣಕ್ಕಿಂತ ಜಾಸ್ತಿ ಅನ್ನುವಂತಹ ಕ್ರೌರ್ಯವನ್ನು ಇವರು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೋ ಇವರಿಂದ ನ್ಯಾಯ ಕೊಡಿಸೋದಕ್ಕಾಗೋದಿಲ್ಲ, ಮಾನವೀಯತೆ ತೋರಿಸೋಕ್ಕಾಗೋದಿಲ್ಲ. ಅದರಲ್ಲೂ ಬ್ರಾಹ್ಮಣನ ಕಡೆಯಿಂದ ಅಪರಾಧ ಆಗಿದ್ದರೆ ಅಥವಾ ಆರೋಪಿಯಾಗಿದ್ದರೆ ಅವನ ವಿರುದ್ಧ, ಬ್ರಾಹ್ಮಣರ ವಿರುದ್ಧ ಇವರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲ ಬ್ರಾಹ್ಮಣರ ಕಾಲಡಿಯಲ್ಲಿ ಬಿದ್ದು ನರಳಬೇಕು, ಅಂತಹ ರಾಷ್ಟ್ರ ನಿರ್ಮಾಣ ಮಾಡಬೇಕು, ಅದಕ್ಕೆ ಹಿಂದೂ ರಾಷ್ಟ್ರ ಅಂತ ಹೆಸರಿಡಬೇಕು ಅಂತ ಹೊರಟಿರುವವರು. ಇವರಿಂದ ನ್ಯಾಯ ಸಿಗಲ್ಲ. ಆದರೆ SDPI ಕಡೆ ಹೋಗಿದ್ದರಿಂದ ಈಗ ನ್ಯಾಯ ಕೊಡಿಸ್ತೀವಿ ಅನ್ನೋದು ನಾಟಕವನ್ನು ಶುರು ಮಾಡ್ಕೊಂಡಿದ್ದಾರೆ. ಹಾಗೂ ಹೀಗೂ ಮಾಡಿ ಪಾಪ ಹೆಣ್ಣು ಮಗು ಸಂತ್ರಸ್ತಿಗೆ ಯಾವ ಇದು ಕೊಡಿಸ್ತಾರೋ ಗೊತ್ತಿಲ್ಲ, ಸಿಚುವೇಶನ್ಗೆ ತಳ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೊಂದು ಹೊಸ ನಾಟಕವನ್ನು ಇವತ್ತಿಂದ ಶುರು ಮಾಡ್ಕೊಂಡಿದ್ದಾರೆ. ನ್ಯಾಯ ಅನ್ನೋ ಪದಕ್ಕೂ ಈ ಪುತ್ತಿಲನಂಥವರಿಗೂ ಸಂಬಂಧನೇ ಇಲ್ಲ. ಮಾನವೀಯತೆ ಅನ್ನೋ ಪದಕ್ಕೂ ಹಿಂದುತ್ವ ಅನ್ನೋರಿಗೂ ಸಂಬಂಧನೇ ಇಲ್ಲ. ಮಾನವೀಯತೆ ಇದ್ದವನು ಯಾವನು ಹಿಂದುತ್ವ ಅನ್ನಲ್ಲ, ಹಸುನೇ ಶ್ರೇಷ್ಠ ಅನ್ನಲ್ಲ, ಮನುಷ್ಯರ ಪ್ರಾಣಕ್ಕಿಂತ ಹಸು ಪ್ರಾಣ ಮುಖ್ಯ ಅನ್ನಲ್ಲ. ಅದೆಲ್ಲ ಬಿಟ್ಟು ತಮ್ಮ ಜೊತೆಯಲ್ಲೇ ಬದುಕುವಂತಹ ಅಸ್ಪೃಶ್ಯ ಸಮುದಾಯಗಳಲ್ಲೇ ಏನೇ ದೌರ್ಜನ್ಯ ನಡೆದ್ರು ಬಾಯಿ ಮುಚ್ಕೊಂಡು ಇರಲ್ಲ. ಇವರೇನು ನ್ಯಾಯ, ಎಂಥದ್ದು ಮಾನವೀಯತೆ ಇವ್ರಿಗೆ ಎಲ್ಲಿಂದ ಬರಬೇಕು? ಕ್ರೂರಿಗಳು ಇವರೆಲ್ಲ, ಕ್ರೌರ್ಯದಲ್ಲೇ ಮಿಂದೆದ್ದವರು. ಅಂಥವರಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆ ನಾಟಕವನ್ನು ಈಗ ಶುರು ಮಾಡ್ಕೊಂಡಿದ್ದಾರೆ. ನೋಡೋಣ ಈ ನಾಟಕವನ್ನು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾರೋ ನಾವು ನೋಡೋಣ. ಆ ಅಪ್ಡೇಟ್ಗಳನ್ನು ಸಹ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.